ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಲೋಕಸಭೆಯತ್ತ ಚಿತ್ತ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ. ಲೋಕಸಭೆ ಚುನಾವಣೆಯಲ್ಲಿ ಸೋತ ನಂತರ ಪಕ್ಷ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗ್ತಿದ್ದಂತಹ ಮಾಜಿ ಸಚಿವ ಸುಧಾಕರ್ ಕಳೆದ 15 ದಿನಗಳಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲ ಕ್ಷೇತ್ರದಲ್ಲಿ ವಿಕಸಿತ ಭಾರತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಪರ ಪ್ರಚಾರವನ್ನ ಆರಂಭಿಸಿದ್ದಾರೆ. ಎಚ್ಡಿಕೆ ಹಾಗೂ ದೇವೇಗೌಡರನ್ನ ಭೇಟಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಅವಕಾಶ ಕೊಡುವಂತೆ ಕೇಳಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ದಿಲ್ಲದೆ ಚುನಾವಣಾ ತಂತ್ರಗಾರಿಕೆ ರಣತಂತ್ರಗಳನ್ನ ಹೆಣೆಯುತ್ತಾ ದೊಡ್ಡ ದೊಡ್ಡ ನಾಯಕರ ಭೇಟಿ ಮಾಡ್ತಾ ಇದ್ದಾರೆ. 500 ವರ್ಷಗಳ ಇತಿಹಾಸ, ಹೋರಾಟ, ತ್ಯಾಗ, ಬಲಿದಾನ ಇವೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ರಾಮ ಮಂದಿರ, ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಇದೇ ತಿಂಗಳು 22ನೇ ತಾರೀಕು ದಿವ್ಯ ಮುಹೂರ್ತದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆಯನ್ನು ಮಾಡ್ತಾರೆ. ಈ ದೃಶ್ಯ ನೋಡಲಿಕ್ಕೆ ನಾವುಗಳೆಲ್ಲ ಎಷ್ಟೋ ಜನ್ಮದ ಪುಣ್ಯವನ್ನ ನಾವೆಲ್ಲ ಕೂಡ ಮಾಡಿದ್ದೀವಿ ಅಂತ ನಾನು ನಂಬಿದ್ದೀನಿ. ಮತ್ತೊಂದು ಕಡೆ ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು, ಮುಖಂಡ ಕೋನಪ್ಪ ರೆಡ್ಡಿ ಎಲ್ಲರೂ ಸೇರಿ ಪ್ರಮುಖ ಬಿಜೆಪಿ ಮುಖಂಡರನ್ನ ಭೇಟಿಯಾಗಿ ಪಕ್ಷದ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡ್ತಾ ರಾಮನ ಜಪ ಮಾಡೋದ್ರ ಮೂಲಕ ಸಂಸದನಾಗುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಇತ್ತ ಯಲಹಂಕ ಶಾಸಕ ವಿಶ್ವನಾಥ್ ತಮ್ಮ ಪುತ್ರನನ್ನ ಲೋಕಸಭೆಗೆ ಇಳಿಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಕ್ಷ, ನಮ್ಮೆಲ್ಲ RSS ಎಲ್ಲ ಸ್ವಯಂ ಸೇವಕರು ಕೂಡ, ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮದ ಎಲ್ಲ ಹಿಂದೂ ಮಠಾಧೀಶರುಗಳು ಕೂಡ ಹೋಗಿ ಪ್ರತಿಯೊಬ್ಬರು ಕೂಡ ನಿಂತು ಅಲ್ಲಿ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ರು. ವಿಶೇಷವಾಗಿ ಆ ಭಗವಂತ ಶ್ರೀರಾಮಚಂದ್ರ ಇವತ್ತಿನ ದಿನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈಗಾಗಲೇ ಲಾಲ್ಕೃಷ್ಣ ಅಡ್ವಾಣಿಜಿ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಶ್ರೀರಾಮಚಂದ್ರ ಕರ್ಕೊಂಡು ನೀನೇ ಮಾಡಬೇಕು ಆ ದೇವಸ್ಥಾನ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಕರ್ಸ್ಕೊಂಡಿದ್ದಾರಂತೆ. ಅವರು ಹಿರಿಯರು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಇನ್ನು ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಹಾಲಿ ಸಂಸದ ಬಚ್ಚೇಗೌಡರ ಸ್ಪರ್ಧೆ ಮುಗಿದ ಅಧ್ಯಾಯ. ಇದೇ ಕಾರಣಕ್ಕೆ ಕ್ಷೇತ್ರದ ಮೇಲೆ ಸುಧಾಕರ್ ಜೊತೆಯಲ್ಲೇ ಯಲಹಂಕ ಶಾಸಕ SR ವಿಶ್ವನಾಥ್ ಪುತ್ರ ಅಲೋಕ್ರನ್ನ ಇಳಿಸೋದಿಕ್ಕೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ MTB ನಾಗರಾಜ್ ಸಹ ರೇಸ್ನಲ್ಲಿದ್ದಾರೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಕಾದು ನೋಡಬೇಕಾಗಿದೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.